ವೀಕ್ಷಕರಿಗೆ ನಮಸ್ಕಾರ. ಎಂ ಪಿ ಶಂಕರ್ ಇನ್ನೊಂದು ಎಪಿಸೋಡ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊಸ ಎಪಿಸೋಡ್ ಆರಂಭಿಸೋದಕ್ಕೆ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ಸೇರಿಸಬೇಕು. ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಈ ಎಪಿಸೋಡ್ಗಳನ್ನು ನೋಡಿ ನನಗೆ ಫೋನ್ ಮಾಡಿದರು. ಅವರು ಮೈಸೂರಿನ ಯಾವುದೋ ಒಂದು ಚಾನಲ್ಗೆ ಎಂ ಪಿ ಶಂಕರ್ ಅವರ 6-7 ಎಪಿಸೋಡ್ಗಳನ್ನು ಎಂ ಪಿ ಶಂಕರ್ ಅವ್ರನ್ನೇ ಸಂದರ್ಶನ ಮಾಡಿದರು. ಹಾಗಾಗಿ ನಾವು ಹೇಳಿದ ಅನೇಕ ಸಂಗತಿಗಳು ಇಲ್ಲ ನನ್ನ ಸಂದರ್ಶನದಲ್ಲೂ ಎಂ ಪಿ ಶಂಕರ್ ಹೇಳಿದ್ರು ಅಂಥೇಳಿ ಒಂದು ಮಾಹಿತಿ ಸೇರಿಸಿದ್ರು. ನಾನು ಎಂ ಪಿ ಶಂಕರ್ ಪಾಳೆಗಾರರಾಗಿದ್ದು ಅಲ್ಲಿಂದ ಅವರು ಮೈಸೂರು ಕಡೆಗೆ ಬಂದಿದ್ವಿ, ಕತೆಗಳನ್ನೆಲ್ಲ ಹೇಳಿದ್ದೀನಿ. ಹಂಗೆ ಬರುವಾಗ ಒಂದು ಗಾಡಿಯಲ್ಲಿ ಹಿಂದೆಲ್ಲ ಪದ್ಧತಿ ಇದ್ದಿದ್ದೆ ಅದು, ಅವರ ನಗ ನಾಣ್ಯಗಳು ಚಿನ್ನ ಬೆಳ್ಳಿ ಅದನ್ನೆಲ್ಲ ಹಾಕಿ ಒಂದು ಗಾಡಿಯನ್ನು ಸಪ್ರೇಟಾಗಿ ಕಳಿಸಿದ್ರಂತೆ. ಇವರು ಮೈಸೂರು ಬಂದು ಸೇರಿಕೊಂಡ್ರಂತೆ. ಆ ಗಾಡಿ ಬರಲೇ ಇಲ್ಲ. ಏನಾಗಿರಬಹುದು, ಆ ಗಾಡಿಯವನೇ ಹೊಡ್ಕೊಂಡು ಹೋದ್ನು, ಮಧ್ಯೆ ದರೋಡೆ ಆಯಿತು, ಸಾಕಷ್ಟು ಹುಡುಕಾಡ ನಡೆಸಿದ್ರು ಕೂಡ ಇದು ಪತ್ತೆ ಆಗಲಿಲ್ವಂತೆ. ಎಂ ಪಿ ಶಂಕರ್ ಯಾವಾಗಲೂ ಹೇಳೋರಂತೆ, ನಾವು ಅತ್ಯಂತ ಶ್ರೀಮಂತರಾಗಿದ್ದವರು ಬಡತನಕ್ಕೆ ಬರೋದಕ್ಕೆ ಇದು ಕಾರಣ ಆಯಿತು ಅಂತ ಹೇಳಿ ಈ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಯಾಕಂದರೆ ಎಂ ಪಿ ಶಂಕರ್ ಈ ಘಟನೆಯನ್ನು ನನ್ನ ಹತ್ರ ಹೇಳಿರಲಿಲ್ಲ ಯಾವತ್ತೂ ಕೂಡ. ಕೃಷ್ಣೇಗೌಡರು ಹೇಳಿದ ವಿಷಯವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನಾವು ಕಳೆದ ಸಂಚಿಕೆಯಲ್ಲಿ ಬಹಳ ಪ್ರಸಿದ್ಧವಾದ ಬಂದೂಕಿನ ಪ್ರಸಂಗದಲ್ಲಿ ನಿಲ್ಲಿಸಿದ್ವಿ. ಗಂಧದಗುಡಿ ಬಾಲಕೃಷ್ಣ ಅವರು ನಿಧನರಾದಾಗ ಫಿಲಮ್ ಚೇಂಬರ್ನಲ್ಲಿ ಸಂತಾಪ ಸೂಚಕ ಸಭೆ, ಚಿತ್ರರಂಗದ ಬಹಳ ಪ್ರಮುಖರೆಲ್ಲ ಇದ್ದರು. ಅಲ್ಲಿ ಎಂ ಪಿ ಶಂಕರ್ ಬಹಳ ಸುದೀರ್ಘವಾಗಿ ಘಟನೆ ಹೇಗೆ ನಡೀತು ಅನ್ನೋದನ್ನು ವಿವರಿಸಿದ್ರು. ಅವತ್ತು ಬಹುಶಃ ಅನೇಕರು ಇದ್ದಾರೆ ನಮ್ಮ ನಡುವೆ ಹಾಜರಿದ್ದವರು. ಇವತ್ತಿನ ಅಧ್ಯಕ್ಷರು ಜಯಮಾಲ ಕೂಡ ಅವತ್ತು ಆ ಸಭೆಯಲ್ಲಿ ಇದ್ದರು. ಬಿ ಸರೋಜಾದೇವಿಯವರು ಬಹಳ ಆಶ್ಚರ್ಯದಿಂದ, ಹೌದಾ ಹೀಗೆ ನಡೆದಿದ್ದ, ಯಾಕೆ ಮತ್ತೆ ಇದೆಲ್ಲ ತಪ್ಪು ಕಲ್ಪನೆಗಳು ಬಂತು ಅಂತಂದಾಗ ಪಾರ್ವತಮ್ಮ ಪಕ್ಕದಲ್ಲೇ ಕೂತಿದ್ರು. ನಾವು ಇದನ್ನು ಬಹಳ ದಿವಸದಿಂದ ಹೇಳ್ಕೊಂಡು ಬರ್ತಾಯಿದ್ವಿ, ಆದರೆ ತಪ್ಪು ಕಥೆಗಳು ಜನ ಹರಡ್ತಾನೇ ಇದ್ದಾರೆ ಅಂತ ಹೇಳಿದರು. ಇದಾಗಿ 15-20 ವರ್ಷ ಆಗಿರಬೇಕು. ಇನ್ನೂ ಕೂಡ ತಪ್ಪು ಕಥೆಗಳನ್ನು ಹರಡುವವರು ನಮ್ಮ ನಡುವೆ ಇದ್ದೇ ಇದ್ದಾರೆ. ಈ ಸಿನಿಮಾ ಸನ್ನಿವೇಶವನ್ನು ಬಹಳ ಜನ ನೋಡಿರ್ತೀರ. 2 ಬಹಳ ಮುಖ್ಯವಾದ ಸನ್ನಿವೇಶ. ಇದರಲ್ಲಿ ಬಾಲಕೃಷ್ಣ ಬಂದೂಕು ಹಿಡಿದಿರ್ತಾರೆ ನಿಜ, ಚಿತ್ರಕಥೆಯ ಪ್ರಕಾರನೇ ಅವ್ರು ಗುಂಡು ಹಾರಿಸಲ್ಲ. ಗುಂಡು ಹಾರಿಸುವ ಪ್ರಸಂಗವೇ ಇದರಲ್ಲಿಲ್ಲ. ಅದಕ್ಕೊಂದು ಕಟ್ಟಿಗೆ ಬೀಳುತ್ತೆ, ಗುಂಡು ಕೆಳಗಡೆ ಬೀಳುತ್ತೆ. 2ನೇದು ವಿಷ್ಣುವರ್ಧನ್ ಗುಂಡು ಹಾರಿಸ್ತಾರೆ ನಿಜ, ಆದರೆ ಅದು ಯಾರನ್ನು ಗುರಿಯಾಗಿಸಿರಲ್ಲ, ಡ್ರಮ್ಮಿಗೆ ಗುಂಡು ಬಂದು ಬೀಳುತ್ತೆ. ಇದು ಸಿನಿಮಾ ನೋಡಿದವ್ರಿಗೆಲ್ಲ ಗೊತ್ತೇ ಇರುತ್ತೆ. ಅದರಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಕಥೆ ಇದೆಯಲ್ಲ, ಅದು ಸುಳ್ಳು ಅಂತ ಹೇಳೋಕ್ಕೆ ಇದು 2 ಪ್ರಸಂಗಗಳು ಸಾಕ್ಷಿ. ಅವತ್ತು ಏನಾಗಿತ್ತು, ಎಂ ಪಿ ಶಂಕರ್ ಹೇಳಿದ್ದು, ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಶೂಟಿಂಗ್ ಶುರುವಾಗಿರಲಿಲ್ಲ. ನಾನು ಕಳೆದ ಎಪಿಸೋಡಲ್ಲಿ ಕಾಡಾನೆಗಳ ಗಲಾಟೆ ಹೇಗಾಯಿತು ಅಂತ ಹೇಳಿದ್ದೀನಿ. ಸರಿ, ಎಂ ಪಿ ಶಂಕರ್ ಹೇಳಿದ್ರು, ಅಲ್ಲಯ್ಯ ಲಂಚ್ ಬ್ರೇಕಿಗೆ ಮುಂಚೆ ಒಂದು 2 ಶಾಟ್ ಅವರು ತೆಗೆದುಬಿಟ್ರಯ್ಯ, ನನಗೆ ಸುಮ್ಮನೆ ಬಿಸಿಲಿದೆ, ಸಮಯ ಹೋಗ್ತಾ ಇದೆ ಅಂತ. ಸರಿ ಆಯಿತು 2 ಶಾಟು ಅಂತಂದರೆ ಆ ಗನ್ನು ಸಿಕ್ಕಾಬಟ್ಟೆ ಭಾರ, ಅದು ಎತ್ತಕ್ಕಾಗ್ತಾಯಿಲ್ಲ ಬಾಲಕೃಷ್ಣಂಗೆ. ಏನಯ್ಯ ಇದು, ಬೆಳಗ್ಗೆ ನೋಡಿದ್ರೆ ಕಾಡಾನೆ ಗಲಾಟೆ, ಈಗ ನೋಡಿದ್ರೆ ಬಂದೂಕಿನ ಗಲಾಟೆ, ಶಾಟ್ ಹೆಂಗಯ್ಯ ಬರುತ್ತೆ, ಡೈಲಾಗ್ ಹೇಳ್ಬೇಕು ನಾನು ಅಂತಂದರು. ಸರಿ, ಎಂ ಪಿ ಶಂಕರ್ ಅವ್ರು ಹುಡುಗನ ಕರೆದೆ, ಬೇರೆ ಗನ್ ಒಳಗಿದೆ, ನನ್ನ ಪರ್ಸ್ನಲ್ ಗನ್ ತಗೊಂಬರಿ, ಅದನ್ನ ಅದು ಲೈಟ್ ವೆಯ್ಟ್ ಇದೆ, ಅದು ಇಂಡಿಯನ್ ಮೇಡ್ ಅದು ಅಂತಂದರು. ಸರಿ, ಆ ಗನ್ನನ್ನು ತಗೊಂಡು ಬಂದು ಬಾಲಕೃಷ್ಣ ಒಂದು ಡೈಲಾಗನ್ನು ಹೇಳಿದ್ರು. ಅಲ್ಲಿಗೆ ಕ್ಲೋಸ್, ಆ ಶಾಟ್ ಓಕೆ ಆಯಿತು. ಮಧ್ಯಾಹ್ನದ ಲಂಚ್ ಬ್ರೇಕ್ ಆಯಿತು. ಲಂಚ್ ಬ್ರೇಕಲ್ಲಿ ಬಾಲಕೃಷ್ಣ ಕೇಳಿದ್ರು ಎಂ ಪಿ ಶಂಕರ್ನ, ಅಲ್ಲಯ್ಯ ಬೆಳಿಗ್ಗೆ ಯಾವುದೋ ಗನ್ ಇತ್ತು, ಅದು ಸಿಕ್ಕಾಬಟ್ಟೆ ಭಾರ ಇತ್ತು, ಇದು ಸಿಕ್ಕಾಬಟ್ಟೆ ಲೈಟ್ ವೆಯ್ಟು, ಅದು ಡಬಲ್ ಟ್ರಿಗರ್ ಬೇರೆ ಇದೆಯಲ್ಲಯ್ಯ, ಇದು ಏನು ಹಿಂಗಿದು ಅಂದರು. ಎಂ ಪಿ ಶಂಕರ್ ಅಂದರು, ನೋಡೋದು ಗನ್ ಲೋಡ್ ಮಾಡೋದು ಬಹಳ ಸುಲಭ, ಇದು ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಇದು ಡಬಲ್ ಟ್ರಿಗರ್ ಇರೋದಕ್ಕೆ, ಒಂದು ಗನ್ನು ಲೋಡ್ ಮಾಡೋದಕ್ಕೆ, ಇನ್ನೊಂದು ಗುಂಡು ಹಾರಿಸೋದಕ್ಕೆ, ನೋಡಯ್ಯ ನಾನು ಹೊಡೆದು ತೋರಿಸ್ತೀನಿ ಅದು ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ಆ ಗನ್ನನ್ನು ತಗೊಂಡು ಬಂದು ಬಾಲಕೃಷ್ಣ ಹೇಳಿದ್ರು, ನೀನಯ್ಯ ಭಾಳ ಸಾಹಸಿ, ನಿನಗೇನು ಬಂದೂಕು ಬಳಸೋದು ಕಷ್ಟ ಅಂದರೆ ಬಾಲಕೃಷ್ಣ ನೆಲಕ್ಕೆ ಗುಂಡು ಹೊಡೆದ್ರು. ಅದು ಸಾರಿ, ಎಂ ಪಿ ಶಂಕರ್ ನೆಲಕ್ಕೆ ಗುಂಡು ಹೊಡೆದ್ರು. ಯಾಕೆ ಅಂದರೆ ಅದನ್ನು ಹೊಡೆಯೋದು ಹೆಂಗೆ ಅಂತ ತೋರಿಸೋದಕ್ಕೆ ಅಂತ. ಕೂಡಲೇ ಗುಂಡು ಹಾರಿ ಇಷ್ಟೆಗಳ ಗುಂಡಿ ಬಿತ್ತು ನೆಲದಲ್ಲಿ. ಆಗ ಎಲ್ಲರೂ ಒಂದು ಸಲ ಗಾಬರಿ ಬಿದ್ದರು, ಇದರಲ್ಲಿ ಗುಂಡು ಇದೆ. ಇದರಲ್ಲಿ ನಾವು ಬಹಳ ತಮಾಷೆ, ಅಕಸ್ಮಾತು
ಅದು ಶಾರ್ಟ್ ಇಲ್ಲ, ನಾನು ಅದನ್ನು 2 ಸಲ ಒತ್ತಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಗುಂಡನ್ನು ಬಾಲಕೃಷ್ಣ ಹೊಡೆಯುವ ಶಾರ್ಟ್ ಇಲ್ಲ. ತಪ್ಪಿ ಏನಾದರೂ ಮಾಡಿದ್ದರೆ ರಾಜ್ಕುಮಾರ್ಗೆ ಆ ಗುಂಡು ಬಿದ್ದಿದ್ದರೆ ಏನೇನಾಗಬಹುದು ಅಂತ ನೆನೆಸ್ಕೊಂಡು 10 ನಿಮಿಷ ಮಾತಿಲ್ಲ ಆ ಬಂದೂಕನ್ನು ಹಿಡ್ಕೊಂಡೇ ಎಂ ಪಿ ಶಂಕರ್ ನಿಂತಿದ್ದಾರೆ. ಅಣ್ಣವರು ಅಣ್ಣವ್ರು ಇರಲಿಲ್ಲ ಈ ಘಟನೆ ನಡೆದಾಗ. ಅಣ್ಣವ್ರು ಓಡಿ ಬಂದು ಯಾಕೆ ಏನಾಯಿತು ಅಂದಾಗ ಎಂ ಪಿ ಶಂಕರ್ ಹೀಗೆಲ್ಲ ವಿಚಾರಿಸಿದ್ರೆ ಅಣ್ಣವ್ರು ಒಂದೇ ಮಾತು ಹೇಳಿದ್ರು, ನಿಮ್ಮಲ್ಲಿ ಸತ್ಯ ಇದೆ ನೋಡಿ, ಅದಕ್ಕೆ ಈ ರಾಜ್ಕುಮಾರ್ ಇವತ್ತು ಉಳ್ಕೊಂಡಿದ್ದಾರೆ ಅಂತೇಳಿ. ಇದಾದ ಮೇಲೆ ಅಲ್ಲಿ ಲಂಚ್ ಬ್ರೇಕಿಗೆ ಹೋದ ವಿಷ್ಣುವರ್ಧನ್ ಎಲ್ಲ ಓಡಿ ಬಂದರು. ಇದು ನಡೆದ ಘಟನೆ ಇಷ್ಟೆ. ಈ ಸಿನಿಮಾ ರಿಲೀಸ್ ಆದಾಗ ವೀರಸ್ವಾಮಿ ಅವರು ಎಂ ಪಿ ಶಂಕರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಎಲ್ಲಯ್ಯ ಇದೆಯಾ ನೀನು ಅಂತಂದರೆ, ನಾನು ಹೀಗೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ನೋಡ್ಕೊತಾ ಇದ್ದೇನೆ. ಅಲ್ಲಯ್ಯ, ರೋಮ್ ನಗರ ಉರಿತಿದ್ರೆ ನೀರೋ ಪಿಟೀಲ್ ಬಾರಿಸ್ತಿದ್ನಲ್ಲ, ಹಂಗಾಯ್ತಲ್ಲ, ಗಲಾಟೆ ನಡೀತಾ ಇದೆ, ಉತ್ತರ ಹೇಳೋಗು. ಆವಾಗ ಇದನ್ನು ಒಂದು ಕತೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ವಿಷ್ಣುವರ್ಧನ್ ಅವರು ರಾಜ್ಕುಮಾರಿಗೆ ಗುಂಡು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಎಂ ಪಿ ಶಂಕರ್ ತಪ್ಪಿಸಿದ್ರು, ಬಾಲಕೃಷ್ಣ ತಪ್ಪಿಸಿದ್ರು. ಹೀಗೆ ಬೇರೆ ಬೇರೆ ವರ್ಷನ್ಗಳು ಅಷ್ಟೊತ್ತಿಗಾಗಲೇ. ಆವಾಗಲೇ ಎಂ ಪಿ ಶಂಕರ್ ಸ್ಪಷ್ಟನೆ ಕೊಟ್ಟರು, ನಡೆದಿದ್ದಿಷ್ಟೇ, ದಯಮಾಡಿ ಯಾರೂ ತಪ್ಪನ್ನು ಬರಿಬೇಡಿ ಅಂತೇಳಿ. ದುರದೃಷ್ಟ ಅಂತಂದರೆ ಇನ್ನೊಂದು ಸಲ ಎಂ ಪಿ ಶಂಕರ್ ಹಂಗೆ ಹೇಳಿದ್ರು. ಅವತ್ತು ನಾನು ಅವ್ರ ರೂಮಲ್ಲೇ ಕೂತಿದ್ದಾಗ ಪೇಪರಲ್ಲಿ ವಿಷ್ಣುವರ್ಧನ್ ನಾನು ಜಾಗದಲ್ಲೇ ಇರಲಿಲ್ಲ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಎಂ ಪಿ ಶಂಕರ್ ಅಂದರು, ಯಾಕಯ್ಯ ಅವನು ಹಿಂಗೆ ಹೇಳ್ತಾನೆ, ಆ ಜಾಗದಲ್ಲಿ ಇದ್ನಲ್ಲ ಅವನಿಗೂ ಈ ಘಟನೆಗೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ, ಅವನು ಹೇಳ್ಬೋದಾಗಿತ್ತಲ್ಲ ಅಂತಂದರು. ಇದು ನಿಜವಾದ ನಡೆದ ಘಟನೆ. ಇದನ್ನು ನಾನು ಬೇರೆ ಬೇರೆಯವ್ರ ಬಾಯಲ್ಲೂ ಕೇಳಿದ್ದೀನಿ. ಇದು ಯಾಕೆ ಬೇರೆ ಬೇರೆ ರೂಪ ತಾಳ್ತು ಅನ್ನೋದು ಗೊತ್ತಿಲ್ಲ. ಇದಾದ ಮೇಲೆ ಹುಲಿಯ ಹಾಲಿನ ಮೇವು ಸಿನಿಮಾ ಆದಮೇಲೆ ಎಂ ಪಿ ಶಂಕರ್ ಮಾಸ್ತಿಗುಡಿಗೆ ಒಂದು ಗಂಟೆ ಕಟ್ಟೋದೊಂದು ಹರಕೆ. ಸರಿ, ಆ ಹರಕೆಯನ್ನು ತೀರಿಸೋದಕ್ಕೆ ಹೋಗಬೇಕು ಅಂದಾಗ ಅಣ್ಣವ್ರು ಹೇಳಿದ್ರು, ನಾನು ಹುಲಿಯ ಹಾಲಿನ ಮೇವು ಸಂದರ್ಭದಲ್ಲಿ ಹರಕೆ ಇಟ್ಕೊಂಡಿದ್ದೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಸರಿ, ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಮುಂದುಗಡೆ ಕಾರಲ್ಲಿ ಹೋಗ್ತಾಯಿದ್ರು. ಇವರು ವ್ಯಾನ್ನಲ್ಲಿ ಬಂದರು. ಇದನ್ನು ಅಣ್ಣವರು ನನಗೆ ಈ ಕತೆ ಹೇಳಿದರು, ಎಂ ಪಿ ಶಂಕರು ಹೇಳಿದರು. ಒಂದು ದೊಡ್ಡ ಚಿರತೆ ಅಣ್ಣವರ ಕಾರಿನ ಮೇಲೆ ಬಂದು ಜಂಪ್ ಮಾಡ್ತು. ಎಂ ಪಿ ಶಂಕರೇ ಹೇಳೋ ಪ್ರಕಾರ ಅಷ್ಟು ದೊಡ್ಡ ಚಿರತೆ ನಾನು ನೋಡೇ ಇಲ್ಲ. ಬಟ್ ಕಾರಿನ ಎಲ್ಲ ಡೋರು ಕ್ಲೋಸ್ ಆದ್ರಿಂದ ಅದು ಏನೂ ತೊಂದರೆ ಕೊಡದೆ ಜಂಪ್ ಮಾಡಿ ಆ ಕಡೆ ಹೋಯಿತು. ಆದರೆ ಜಂಪ್ ಮಾಡಿದ ಫೋರ್ಸಿಗೆ ಕಾರಿನ ಆಯಿಲ್ ಲೀಕ್ ಆಗಿತ್ತು, ಬೇರೆ ಏನೂ ತೊಂದರೆ ಆಗಿರಲಿಲ್ಲ. ಅದರಿಂದ ಮತ್ತೆ ಅಣ್ಣವರು ಪಾರ್ವತಮ್ಮನ ಜೀಪಲ್ಲೇ ಕೂಡಿಸ್ಕೊಂಡು ಇದನ್ನು ಮುಂದುವರಿಸಿದ್ರು. ಅಣ್ಣವರು ಗಂಟೆ ಕಟ್ಟುವಾಗ ಕೂಡ ಹೇಳಿದ್ರು, ನೋಡಿ ನೀವು ಸತ್ಯವಂತರು, ನೀವು ನ್ಯಾಯ ನೀತಿಯಿಂದ ನಡೆದಿದ್ದೀರಿ, ಅದಕ್ಕೆ ಚಿರತೆ ನನಗೇನೂ ಮಾಡಿಲ್ಲ. ಗುಂಡಿನ ಪ್ರಸಂಗ ಹೆಂಗೋ ಚಿರತೆ ಪ್ರಸಂಗ ಕೂಡ ಹಾಗೆ. ಇದು ಅಣ್ಣವರು ಹೇಳಿದ್ದು. ಇದು ಆದ ಮೇಲೆ ಒಂದು ಪ್ರಶ್ನೆ ಇದೆ. 2 ವಿಷಯವನ್ನು ಎಂ ಪಿ ಶಂಕರ್ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು. ಗಂಧದ ಗುಡಿ 100 ಡೇಸ್ ಪ್ರೆಸ್ ಮೀಟ್ ಆದಮೇಲೆ ಪತ್ರಕರ್ತರೆಲ್ಲ ಒಂದು ಪ್ರಶ್ನೆ ಕೇಳಿದ್ರಂತೆ, ಅದು ಯಾಕೆ ನಿಮ್ಗೆ ರಾಜ್ಕುಮಾರೇ ಬೇಕಿತ್ತು ಈ ಸಿನಿಮಾಕ್ಕೆ, ಬೇರೆ ಯಾರನ್ನಾರು ಹಾಕೋಬೋದಾಗಿತ್ತಲ್ಲ ನೀವು ಅಂಥೇಳಿ. ಎಂ ಪಿ ಶಂಕರ್ ಹೇಳಿದ್ರಂತೆ, ನಾನು ಯಾರನ್ನು ಹಾಕ್ಕೊಂಡ್ರು ಇದೇ ಪ್ರಶ್ನೆ ಕೇಳ್ತಾಯಿದ್ರಿ. ಸಿನಿಮಾ ಸೋತಿತ್ತು ಅಂತ ಇಟ್ಕೊಳ್ಳಿ, ಅವಾಗ ಯಾಕೆ ಅಣ್ಣವರೇ ಅಂತ ನೀವು ಕೇಳ್ತಿರ್ಲಿಲ್ಲ. ಸಿನಿಮಾ ಗೆದ್ದಿದೆ, ಅದಕ್ಕೆ ಯಾಕೆ ಅಣ್ಣವರೇ ಅಂತ ಕೇಳ್ತಾ ಇದ್ದೆ. ಮತ್ತು ಆ ಪ್ರಶ್ನೆಗೆ ಅರ್ಥವೇ ಇಲ್ಲ ಆ್ಯಕ್ಚುಲಿ. ಯಾಕೆ ಅಂದರೆ ಕತೆ ಮಾಡಿದ್ದೆ ಅಣ್ಣವ್ರಿಗಾಗಿ ನಾವು. ಆದ್ದರಿಂದ ಅಣ್ಣವ್ರಿಗೆ ಮಾಡಿದ ಕಥೆಯಲ್ಲಿ ನಾನು ಬೇರೆ ಯಾರನ್ನಾರು ಮಾಡಿಸೋದಕ್ಕೆ ಸಾಧ್ಯ ಇತ್ತೆ. ಆವಾಗ ಒಂದು ಪ್ರಶ್ನೆ ಬಂದಂತೆ, ಹಾಗಾದ್ರೆ ಗಂಧದ ಗುಡಿ ಭಾಗ 2 ತೆಗಿತೀರ ನೀವು? ಎಂ ಪಿ ಶಂಕರ್ ಮನಸ್ಸಲ್ಲಿ ಕತೆ ಭಾಗ 2 ಆಗಲೇ ಸಿದ್ಧವಾಗಿತ್ತು. ಅವರು ಅಂದರು, ಖಂಡಿತ ತೆಗಿತಾ ಇದ್ದೀನಿ, ಅಣ್ಣವರು ಒಪ್ಕೊಂಡಿದ್ದಾರೆ ಅಂತೇಳಿ. ನೆಕ್ಸ್ಟ್ ಅಣ್ಣವ್ರು ಅಂದ್ರಂತೆ, ಕತೆ ನೀವು ಸಿನಿಮಾ ಆದ್ಕೊಳ್ಳೇ ಬರ್ತೀನಿ ಅಂತಂದಿದ್ರಿ, 2 ವರ್ಷ ಬಿಟ್ಟು ಬರ್ತಾಯಿದ್ದೀರಿ, ಆಗಲಿ ನೋಡೋಣ, ಪಾರ್ವತಿ ಹತ್ರ ಮಾತಾಡಿ, ಅವಳು ಓಕೆ ಅಂದರೆ ಸಿನಿಮಾ ಶುರು ಮಾಡಿಬಿಡೋಣ. ಸ್ವಲ್ಪ ನನ್ನ ಕಾಲ್ ಶೀಟ್ ಟೈಟ್ ಇದೆ, ಮಧ್ಯದಲ್ಲಿ ಎಲ್ಲರೂ ಜಾಗ ಮಾಡಿಕೊಡ್ತೀನಿ ನಿಮಗೆ. ಸರಿ, ಪಾರ್ವತಮ್ಮನವ್ರ ಹತ್ರ ಹೋಗಿ ಗಂಧದ ಗುಡಿ ಭಾಗ 2 ಕಥೆಯನ್ನು ಹೇಳಿದ್ರೆ ಪಾರ್ವತಮ್ಮ ಒಂದೇ ಅಂದ್ರಂತೆ, ನೋಡಿ ಎಂ ಪಿ ಶಂಕರ್, ಒಂದು ಕಂಡೀಷನ್ ಮೇಲೆ ಅಣ್ಣವ್ರ ಕಾಲ್ ಶೀಟು ನಿಮಗೆ ಕೊಡ್ತೀನಿ, ಇದರ ಡಿಸ್ಟ್ರಿಬ್ಯೂಷನನ್ನು ನಮಗೆ ಕೊಡಬೇಕು. ಎಂ ಪಿ ಶಂಕರ್ ಅಂದ್ರಂತೆ, ಅಮ್ಮ ನನ್ನ ಎಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ವೀರಸ್ವಾಮಿಯವರೇ ಮಾಡೋದು, ನಂದು ಅವರದ್ದು ತಂದೆ ಮಗನ ಸಂಬಂಧ, ನಾನು ಹಣದ ಮೇಲೆ ದುಡ್ಡಿನ ಮೇಲೆ ಒಂದು ಮುಖ ನೋಡಲ್ಲ, ನಂಗೆ ಸಂಬಂಧಗಳು ಮುಖ್ಯ, ನಾನು ವೀರಸ್ವಾಮಿಯವರಿಗೆ ಬಿಟ್ಟು ಬೇರೆಯವರಿಗೆ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ. ಪಾರ್ವತಮ್ಮನೂ ಅಷ್ಟೇ ಕಟುವಾಗಿ ಸ್ಪಷ್ಟವಾಗಿ ಹೇಳಿದ್ರಂತೆ, ನೀವು ನನಗೆ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ ಅಂದರೆ ನಾವು ಅಣ್ಣವ್ರ ಕಾಲ್ ಶೀಟು ನಾನು ಕೊಡಲ್ಲ.
ಅದು ಎಂ ಪಿ ಶಂಕರ್ ಹೇಳೋರು. ಪಾರ್ವತಮ್ಮನವರ ದೃಷ್ಟಿಯಿಂದ ಸರಿ ಅದು. ಯಾಕೆಂದರೆ ಆಗ್ತಾನೆ ಅವ್ರು ಡಿಸ್ಟ್ರಿಬ್ಯೂಷನ್ ಆಫೀಸ್ ಶುರು ಮಾಡಿದರು. ತಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರಿಗೆ ಕೊಟ್ಟರೆ ಅವರು ಅದಕ್ಕೆ ಬೇರೆ ಅರ್ಥ ಬರೋದು ಅವರಿಗೆ. ಅದಕ್ಕೆ ಅವ್ರು ಕೇಳಿದ್ದು ಸರಿ, ಆದರೆ ನಾನು ಹೇಳಿದ್ದು ಸರಿ. ಇದು ಎಲ್ಲ ಕಥೆಯಿಂದ ಏನಾಯಿತು ಅಂತಂದರೆ 1973ರಿಂದ 1982ರವರೆಗೆ 9 ವರ್ಷ ನನಗೆ ಯಾವ ಸಿನಿಮಾನೂ ಮಾಡಲಿಲ್ಲ. ಗಂಧದ ಗುಡಿ ಭಾಗ 2 ತೆಗಿತೀನಿ ಅನ್ನೋ ಕನವರಿಕೆಯಲ್ಲೇ ಹೋಯಿತು. ಇದಾದ ಮೇಲೆ ಗಂಧದ ಗುಡಿಯನ್ನು ಹಿಂದಿಯಲ್ಲಿ ಮಾಡಬೇಕು ಅಂಥೇಳಿ ಅಶೋಕ್ ಅಗರ್ವಾಲ್ ಅಂಥೇಳಿ ಒಬ್ಬರು ಎಂ ಪಿ ಶಂಕರ್ ಹತ್ರ ಬಂದರು. ಸರಿ, ಅವರು ಬೇರೆ ಬೇರೆ ಇದನ್ನೆಲ್ಲ ಲೆಕ್ಕಾಚಾರ ಎಲ್ಲ ಹಾಕ್ಬಿಟ್ಟು ಯಾರು ಮಾಡ್ತಾರೆ ಹೀರೋ ಪಾತ್ರವನ್ನು? ಅವಾಗ ನವೀನ್ ನಿಶ್ಚಲ್ ಅಂತ ಒಬ್ಬರು ಮಾಡ್ತಾರೆ ಅಂತಂದರೆ ಅಣ್ಣವ್ರು ಮಾಡಿದ್ದನ್ನು ನವೀನ್ ನಿಶ್ಚಲ್ ಮಾಡೋದಕ್ಕೆ ಸಾಧ್ಯನ? ಅದು ಆಗಲ್ಲ. ಅದು ಧರ್ಮೇಂದ್ರನ ಕೇಳೋಣ. ಧರ್ಮೇಂದ್ರ ಹೇಳಿದ್ರು, ನನ್ನ ಹತ್ರ ಒಂದು 3 ವರ್ಷದ ಬಾಂಡ್ ಇದೆ, ಪ್ರಾಣಿ ದಯಾ ಸಂಘದವ್ರಿಗೆ ನಾನು ಬರ್ಕೊಟ್ಟಿದ್ದೀನಿ, ಯಾವುದೇ ಪ್ರಾಣಿಗಳಿರುವ ಸಿನಿಮಾದಲ್ಲಿ ನಾನು ಅಭಿನಯಿಸೋದಿಲ್ಲ ಅಂತ. ಕತೆ ನನಗಿಷ್ಟ, ಮಾಡೋಕ್ಕಾಗಲ್ಲ. ಸರಿ, ಅಮಿತಾಬ್ ಬಚ್ಚನನ್ನು ಕೇಳ್ಬೋದು ಏನೋ. ಅಮಿತಾಬ್ ಬಚ್ಚನ್ ಅವರನ್ನು ಮುಂಬೈನಲ್ಲೇ ಭೇಟಿ ಮಾಡಬೇಕು ಅಂದಾಗ ಅವರು ಸಿನಿಮಾ ತೊಗೊಂಡು ಹೋಗಿ ಅಮಿತಾಬ್ ಬಚ್ಚನ್ ಅವ್ರ ಹತ್ರ ಮಾತಾಡಿದ್ರು. ಅಮಿತಾಬ್ ಬಚ್ಚನ್ ಅಲ್ಲೇ ಸ್ಟುಡಿಯೋ ಪ್ರೊಜೆಕ್ಷನ್ ಎಲ್ಲ ಹಾಕಿ ಇಡೀ ಸಿನಿಮಾ ನೋಡಿಬಿಟ್ಟು ಒಂದು ಮಾತು ಹೇಳಿದ್ರು, ನೋಡಿ ಇದೇನೋ ನವಿಲು ಕುಣಿಯುತ್ತೆ ಏನು ಕೆಂಬೂತ ಕುಣ್ದಂಗೆ ಆಗುತ್ತೆ, ಅಣ್ಣವ್ರು ಅಷ್ಟು ಅಭೂತಪೂರ್ವವಾಗಿ ಮಾಡಿದ್ದಾರೆ, ಆ ಪಾತ್ರ ನಾನು ಮಾಡಲ್ಲ, ನಾನು ಇನ್ನೊಂದು ಸಿನಿಮಾ ನಿಮಗೆ ಮಾಡ್ತೀನಿ ಅಂತ ಮುಂದೆ ನಾನು ಬರ್ತೀನಿ, ಒಂದೇ ಗುರಿಯನ್ನು ಅಮಿತಾಬ್ ಬಚ್ಚನ್ ಹತ್ರ ಮಾಡಿಸ್ಬೇಕು ಅಂತ ಹೇಳಿ ಎಂ ಪಿ ಶಂಕರ್ ಮತ್ತೆ ಪ್ರಯತ್ನ ಪಟ್ಟಿದ್ರು. ಆ ಪ್ರಯತ್ನ ಕೂಡ ಕೈಗೂಡಲಿಲ್ಲ. ಹೀಗಾಗಿ ಮುಂದೆ ಗಂಧದ ಗುಡಿ ಹಿಂದಿನಲ್ಲೂ ಬಂತು, ಆದರೆ ವೀರಸ್ವಾಮಿಯವರು ಮಾಡಲಿಲ್ಲ ಅದನ್ನು. ಸೊ ಗಂಧದ ಗುಡಿ ಮತ್ತೆ ಎಂ ಪಿ ಶಂಕರ್ ಮಾಡಿದ್ದು ಬರೋಬ್ಬರಿ 20 ವರ್ಷಗಳ ನಂತರ. ಆವಾಗ ಶಿವರಾಜ್ ಕುಮಾರ್ ಇದ್ದರು, ಟೈಗರ್ ಪ್ರಭಾಕರ್, ಚರಣ್ ರಾಜು ಎಲ್ಲ ಮಾಡಿದ್ರು. ವಿಜಯ್ ಅವರೇ ಅದರ ನಿರ್ದೇಶನ ಮಾಡಿದ್ರು. ಹಳೆಯ ಸಿನಿಮಾದಲ್ಲಿ ಇದ್ದವರಲ್ಲಿ ಆದವಾನಿ ಲಕ್ಷ್ಮೀದೇವಿ ಒಬ್ಬರೇ, ರಾಜ್ಕುಮಾರ್ ಅವರು ಅತಿಥಿ ನಟರಾಗಿ ಅಭಿನಯಿಸಿದರು. ಟೈಗರ್ ಪ್ರಭಾಕರ್ ಇದರಲ್ಲೊಂದು ಬಹಳ ವಿಶಿಷ್ಟವಾದ ಪಾತ್ರವನ್ನು ಮಾಡಿದರು. ಈ ಸಿನಿಮಾದ ವಿಶೇಷ ಏನು ಅಂತಂದರೆ, ಗಂಧದ ಗುಡಿ ಭಾಗ 1ರಲ್ಲಿ ನಾವಾಡುವ ನುಡಿಯೇ ಕನ್ನಡ ನುಡಿಯನ್ನು ಪಿ ವಿ ಶ್ರೀನಿವಾಸ್ ಹಾಡಿದರೆ, ಗಂಧದ ಗುಡಿ ಭಾಗ 2ರಲ್ಲಿ ರಾಜ್ಕುಮಾರ್ ಅವರೇ ಹಾಡಿದ್ರು. ಎರಡಕ್ಕೂ ಸಂಬಂಧಪಟ್ಟ ಹಾಗೆ ನಾನು ಹಿಂದೂ ಒಂದು ಸಲ ಹೇಳಿದ್ದೀನಿ. ಅದು ಮೋಹನ, ರಾಜನ್ ನಾಗೇಂದ್ರ ಅವರು ಮೋಹನದಲ್ಲಿ ಅದನ್ನು ಕಂಪೋಸ್ ಮಾಡಿದ್ದಾರೆ. ಮೋಹನ ಮಂದ್ರ ಸಪ್ತಕದ ರಾಗ, ಅದರಲ್ಲಿ ತಾರಕಕ್ಕೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಅದರಲ್ಲಿ ಬರುವ ಸಣ್ಣ ತಾರಕದ ಛಾಯೆ ಕೂಡ ಪಹಾಡಿ ರಾಗದಲ್ಲಿದೆ. ಅಣ್ಣವರು ನಾವಾಡುವ ನುಡಿಯ ಕನ್ನಡ ನುಡಿಯನ್ನು ಬಹಳ ಸಲೀಸಾಗಿ ತಾರಕಕ್ಕೆ ಹಾಡಿದ್ದಾರೆ. ಅದು ನೀವು ಅದು 2 ಹಾಡನ್ನು ಕೇಳಿದ್ರೆ ಆಹಾ ಓಹೋ ಇಬ್ಬರು ಹೇಳುವ ಕ್ರಮದಲ್ಲಿ ಬಹಳ ವ್ಯತ್ಯಾಸ ಇದೆ. ಇದು ನಂಗೆ ಅಣ್ಣವರ ಹಾಡಿನ ಕ್ರಮದ ಬಗ್ಗೆ ಕೂಡ ಹೇಳುತ್ತೆ. ದುರದೃಷ್ಟವಶಾತ್ ಗಂಧದ ಗುಡಿ ಭಾಗ 2 ಗೆಲ್ಲಿಲ್ಲ. ಗೆದ್ದಿದ್ರೆ ಇನ್ನಷ್ಟು ಸಿನಿಮಾಗಳನ್ನು ಮಾಡುವ ಅವಕಾಶಗಳು ಎಂ ಪಿ ಶಂಕರ್ ಅವ್ರಿಗಿತ್ತು. ಆಮೇಲೆ ಅಣ್ಣವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂತಂದರು. ಅದು ಅವ್ರು ಯಾವಾಗಲೂ ಹೇಳೋರು, ಹುಲಿಯ ಹಾಲಿನ ಮೇವು ಸಂದರ್ಭದಲ್ಲೇ ನಾವು ಒಂದು ಸಿನಿಮಾ ಬಗ್ಗೆ ಮಾತನಾಡಿದ್ರು, ದುರದೃಷ್ಟವಶಾತ್ ಆಗಲಿಲ್ಲ ಅಂತ ಹೇಳಿ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಡಾಕ್ಯುಮೆಂಟ್ರಿಯನ್ನು ಮಾಡಿದ್ರು. ಹೀಗಾಗಿ ತಂದೆ ಮತ್ತು 2 ಮಕ್ಕಳು ಗಂಧದ ಗುಡಿ ಎನ್ನುವ ಟೈಟಲ್ನಲ್ಲೇ 3 ಸಿನಿಮಾ ಮಾಡಿದ ಒಂದು ವಿಶಿಷ್ಟ ಪ್ರಸಂಗ ಕನ್ನಡ ಚಿತ್ರರಂಗಕ್ಕೆ ಸಿಕ್ತು. ಮುಂದಿನ ಸಂಚಿಕೆಯಲ್ಲಿ ಎಂ ಪಿ ಶಂಕರ್ ಅವರು ಒಂದು ರಾಜ್ಕುಮಾರ್ ಸಿನಿಮಾಕ್ಕೆ ಅಭಿನಯಿಸಬೇಕಾಗಿದ್ದು ಹೇಗೆ ತಪ್ಪೋಯ್ತು ಅನ್ನೋದನ್ನು ಮಾತಾಡ್ತಾರೆ.